ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಸರ್, ಮುಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ 3,000ಕ್ಕೆ ಬರೀ 3,000ಕ್ಕೆ 23 ಸೈಟ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದಾರಂತೆ ದಿನೇಶು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥನ್ ಅವರಿಗೆ. ಇಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಪ್ರತಿದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್. ಅದೇ ಅದಕ್ಕೆ ಈಗ ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂತೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ. ಇದನ್ನೆಲ್ಲ ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆಗೆ ಬರ್ತಾ ಇದೆ ಅದು ಸತ್ಯಾಸತ್ಯತೆಯನ್ನು ಯಾರು ತನಿಖೆ ಮಾಡ್ತಕ್ಕಂಥವರು ನೋಡ್ತಾರೆ. ನಾವು ಅದರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಮಗೂ ಮಾಹಿತಿಗಳಿರೋಲ್ಲ. ಯಾರೋ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಕೊಂಡು ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನಗನ್ಸುತ್ತೆ. ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸ್ತಾರೆ. ಸರ್, ಹಾಗೆ ಬಳ್ಳಾರಿಯಲ್ಲಿ ಇನ್ಸಿಡೆಂಟ್ ಮತ್ತೆ ಮುಂದುವರೆದಿದೆ. ಮತ್ತೊಬ್ಬರು ಬಾಣಂತಿ ಸಾವಾಗಿದೆ ಸರ್. ಅಲ್ಲಿ ಸಿಎಂ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ. ನಮ್ಮ ಇಲಾಖೆ ಬರಲ್ಲ, ಅದು ಹೆಲ್ತ್ ಆರೋಗ್ಯ ಇಲಾಖೆಗೆ ಬರೋದಲ್ವಾ. ಅದು ಆರೋಗ್ಯ ಇಲಾಖೆಗೆ ನಾನು ಪ್ರತಿಕ್ರಿಯೆ ಮಾಡೋದು ಅಲ್ಲ. ಮುಜುಗರ ಇದ್ರೆ ಅದು ಸರಿ ಮಾಡ್ತಾರೆ. ಆರೋಗ್ಯ ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಮರ್ಥರಿದ್ದಾರೆ, ಅದನ್ನ ನಿಭಾಯಿಸ್ತಾರೆ. ಅದರಲ್ಲಿ ಏನು ಅವಶ್ಯಕತೆ ಇದ್ರೆ ಅವರು ಭೇಟಿ ಕೊಡ್ತಾರೆ ಮತ್ತು ಅಧಿಕಾರಿಗಳನ್ನು, ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ. ಅದೇನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸುತ್ತೆ ಸರ್ಕಾರ. KMF ಸ್ಟ್ರಾಂಗ್ ಇದೆ ಇಡೀ ದೇಶದಲ್ಲಿ ಅಂತ ಒಂದು ಹೆಮ್ಮೆ ಇದೆ ಎಲ್ರಿಗೂ. ಮೊನ್ನೆ MD ವರ್ಗಾವಣೆ ಮಾಡಿದ್ರು ಜಗದೀಶ್ ಅವ್ರನ್ನ. ಯಾಕೆ ಅಂದರೆ ಕೇರಳ ಹಾಲಿನ ಫೆಡರೇಷನ್ನ ಲಾಬಿ, ಕೇರಳ ರಾಜ್ಯದ ಲಾಬಿ ಅಂತ ಇಲ್ಲಿ ಹೊಸ ಉತ್ಪನ್ನಗಳನ್ನು ಅವರು ತರ್ತಾ ಇದ್ರು. ಜೊತೆಗೆ ಇಡ್ಲಿ ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ತರಬೇಕು ನಂದಿನಿ ಬ್ರ್ಯಾಂಡಲ್ಲಿ ಅಂತ ಒಂದು ಚರ್ಚೆ ಪ್ರಯತ್ನ ಎಲ್ಲ ಮಾಡಿದ್ದಾರೆ ಅವರು. ಆ ಹಿನ್ನೆಲೆಯಲ್ಲಿ ಕೇರಳ ಲಾಬಿ ಮಾಡಿ ಅವ್ರನ್ನೇ ಎತ್ತಂಗಡಿ ಮಾಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಕೇರಳ. ನನಗೆ ಅದ್ರ ಬಗ್ಗೆ ಮಾಹಿತಿ ನಮಗೆ ಪೊಲೀಸ್ ಕೆಲಸ, ಹಾಲಿನ ಕೆಲಸ ಅದೆಲ್ಲ ಬೇರೆ ಬೇರೆಯವ್ರು ಮಾಡ್ತಾರೆ.